ತ್ರೈಲೋಕ್ಯ ಸಂಪದಾಲಕ್ಯ ಸಮುಲೇಖನ ಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಪ್ರಮತ್ತರನ್ನು, ಜಗತ್ತಿನ ದಾರ್ಶನಿಕರನ್ನು, ಸಂತರನ್ನು, ಮನಗುಳಿ ಹಿರೇಮಠದ ಗುರು ಪರಂಪರೆಗೆ ಹಣೆಮೆರೆದು ನನ್ನ ಪ್ರೀತಿಯ ಗ್ರಾಮವಾಗಿರ್ತಕ್ಕಂಥ ಹಿಟ್ನಳ್ಳಿ ಗ್ರಾಮದ ಅಧಿದೇವತೆಯಾದ ದ್ಯಾಮಾವತಾಯಿ ಮತ್ತು ಮಾರುತೇಶ್ವರನು, ವಿಠೋಬದೇವರ ಮತ್ತು ವೀರಭದ್ರೇಶ್ವರನು ಹೃದಯದಲ್ಲಿ ಸ್ಮರಿಸಿ, ಈ ಗ್ರಾಮದಲ್ಲಿ ನನ್ನ ಪ್ರೀತಿಯ ಅಪ್ಪಟ ಶಿಷ್ಯನಾಗಿರ್ತಕ್ಕಂಥ ಹನುಮಂತರಾಯ ಬಿರಾದಾರ್ ಅವರು ಹಮ್ಮಿಕೊಂಡಿರ್ತಕ್ಕಂಥ ಕರೋಕೆ ಗಾಯನ ಕಾರ್ಯಕ್ರಮ ಮತ್ತು ಸಂಗೀತ ಕಲಾ ಪ್ರೇಮಿಗಳಿಗೆ ಸನ್ಮಾನ ಸಮಾರಂಭ. ಈ ಸನ್ಮಾನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೆ ಆಧ್ಯಾತ್ಮದ ನುಡಿಮತ್ತುಗಳನ್ನು ಹೇಳ್ತಕ್ಕಂಥ ನನ್ನ ಆತ್ಮೀಯ ಪರಮಪೂಜ್ಯರು ಆದ ಷಡಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಮಠ ಮುಳವಾಡದ ಪರಮಪೂಜ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡತಕ್ಕಂಥ ಜ್ಯೋತಿಬಾ ಬಾಬು ಚೌಹಾಣ್ ಅವರೇ, ಆತ್ಮೀಯರು ಆದ ಕಡ್ಲೆವಾಡ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ನಾನಾಗೌಡ ಬಿರಾದಾರ್ ಅವರೇ, PKPSನ ಅಧ್ಯಕ್ಷರು, ಕ್ರಿಯಾಶೀಲ ಯತಿಗಳು ಆಗಿರ್ತಕ್ಕಂಥ ಜಗನ್ನಾಥ್ ಶಿರಬೂರ್ ಅವರೇ, ಕಲ್ಲೂಸೂರ್ ಅವರೇ, ಹಾಗೆ ಸಂತೋಷ್ ರಾಂಪುರ್ ಅವರೇ, ಭಾಳಷ್ಟು ಜನ ತಮ್ಗೊಂಡವ್ರೆ, ಭಾಳ ಜನ ಅದಾರ, ಪುಂಡ್ಲಿಕ್ ಅವರೇ, ಹಾಗೆ ಭೀಮನಗೌಡ್ರೆ, ಹಿರಿಯರೇ, ನಾವು ಭರ್ಜರಿ ಅವರೇ, ಮಲ್ಲು ಅವರೇ, ಹಾಗೆ ಕಲಾ ಬಳಗದ ತಂಡದವರೇ, ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ. ಭಾಳಷ್ಟು ಎಲ್ಲ ಅತಿಥಿಗಳು ಮತ್ತು ಪರಮ ಪೂಜ್ಯರು ಮಾತನಾಡಿದರು. ಹನುಮಂತರಾಯವರ ಮಾವನ ಬಗ್ಗೆ ಇಷ್ಟು ಕಳಕಳೆದ ಮಾತುಗಳು ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಮೋದರು ಮಾತನಾಡಿ, ಇವತ್ತು ನಾವು ಭೂಮಿ ಮೇಲೆ ಬಂದ ನಂತರ ಬರೀ ಭೂಮಿ ಬಂಗಾರ ಬಂಗ್ಲೆ ಗಳಿಸೋದಕ್ಕಿಂತನೂ ಏನು ಗಳಿಸಬೇಕು ಅಂದ್ರೆ ಅಂತಾರೆ ನೋಡಿ ಜನ, ನಾವು ಹೋದ ನಂತರ ನಮ್ಮ ಹೆಸರು ಮತ್ತು ನಮ್ಮ ನೆನಪು ಮಾಡ್ಕೊಂಡ್ರಂದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ತಿಳ್ಕೊಂಡು ಜನ ಹೇಳ್ತಾರೆ. ಹನುಮಂತರಾಯ್ ಅವರು ಬೇರೆ ಪ್ರೈವೇಟ್ ಶಾಲೆಯಲ್ಲಿ ಹೋಗಿ ತಮ್ಮಲ್ಲಿರುವಂಥ ವಿದ್ಯೆಯನ್ನು ಮಕ್ಕಳಿಗೆ ಕರೆದು ದಾರಿ ಎಳಿತಕ್ಕಂಥ ಅಪರೂಪದ ಮಾಣಿಕ್ಯದ ವ್ಯಕ್ತಿಯರು. ನಾನು ಈಗಿರುವಂಥ ಹನುಮಂತರಾಯ್ ಅವರ ಮದುವೆ ಸಮಾರಂಭ ಇರ್ಬೋದು, ಅವ್ರ ಮನೆ ಗೃಹ ಪ್ರವೇಶ ಇರ್ಬೋದು, ಅವರ ನಿಶ್ಚಿತಾರ್ಥ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ನಮ್ಮ ಸಾಯಿಗೌಡರು ಯಾವತ್ತೂ ಅವ್ರ ಜೊತೆ ಸಂಪರ್ಕ ಇರೋದ್ರಿಂದ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಬರ್ತಿರ್ತೇವೆ. ನಮ್ಮ ಈಗಿರುವಂಥ ಹನುಮಂತರಾಯ್ ಅವರು ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವಾ ಮಾಡೋ ಜೊತೆಗೆ ದೇವ್ರು ನೋಡ್ರಿ ಅವ್ರಿಗೆ ಎಂಥ ಶಕ್ತಿ ಕೊಟ್ಟಾನಂದ್ರೆ, ಬರೀ ನೀ ಶಿಕ್ಷಕನಾಗಿ 4 ಮಕ್ಕಳಿಗೆ ಬೋಧನೆ ಮಾಡೋ ನಿನ್ನಲ್ಲಿರುವಂಥ ವಿದ್ಯೆ ಅಲ್ಲದೆ ಸರಸ್ವತಿ ಸಂಗೀತನೂ ಒಲಿದು ಬಿಡುತ್ತೆ. ಅವನ ಮದುವೆ ಕಾರ್ಯಕ್ರಮಕ್ಕೂ ಹೋಗ್ತಾನ, ಮಠಮಾನ್ಯಗಳ ಕಾರ್ಯಕ್ರಮಕ್ಕೂ ಹೋಗ್ತಾನ, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತಾನ. ಅವನಲ್ಲಿರುವಂಥ ಕಲೆ ನನ್ನಲ್ಲಿ ಅಡಗಬಾರ್ದು. ನಾನು ಅವನ ಜೊತೆ ಮಾತಾಡಾಗ ಏನು ಕಾರ್ಯಕ್ರಮ ಮಾಡಕತ್ತಿ ಅಂದೆ, ಇಲ್ಲ ಬುದ್ಧಿ ನಮ್ಮಂಥ ಕಲಾವಿದರನ್ನು ಎಲ್ಲೆಲ್ಲೇ ಇರುವಂಥ ವ್ಯಕ್ತಿಗಳು ಕರೆಸಿ ನಮಗೆ ಸನ್ಮಾನ ಮಾಡುತ್ತಾರೆ. ನಮ್ಮೂರಲ್ಲಿರುವಂಥ ಯುವ ವಿದ್ಯಾರ್ಥಿಗಳು, ಯುವ ಪೀಳಿಗೆಗಳು ಅವರಲ್ಲೇ ಒಂದು ಹಾಡಬೇಕು, ನಾನು ವೇದಿಕೆ ಮೇಲೆ ಹತ್ತಬೇಕು, ನನ್ನಲ್ಲಿರುವಂಥ ಸಂಗೀತವನ್ನು ವ್ಯಕ್ತಪಡಿಸಬೇಕು. ಭಾವಗೀತೆ ಆಗಿರ್ಬೋದು, ಭಕ್ತಿಗೀತೆ ಆಗಿರ್ಬೋದು, ಬೇರೆ ಬೇರೆ ಜಾನಪದ ಗೀತೆ ಇರ್ಬೋದು, ಅಂಥದನ್ನು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟಿದ್ದೇನೆ. ಅದಕ್ಕೆ ಇದನ್ನು ಮಾಡಿದ್ರೆ ಹೆಂಗೆ ಆಕತ್ತಿ ಅಂದರು. ಮಾಡಿರಿ, ಯಾಕಂದ್ರೆ ಎಲ್ಲರೂ ಹಾಡತ್ತೇವಂದ್ರೆ ಹಾಡೋಕ್ಕಾಗಲ್ಲ. ನೋಡ್ರಿ, ನೀವು ಈ ಜಗತ್ತಿನಲ್ಲಿ ನಮ್ಮ ಕಲ್ಲೂಸವ್ರು ಹೇಳ್ದಂಗೆ
ಭಾಳ ಯಾರಿಗಾರೆ ನೋವಾಗಿತ್ತಂದ್ರೆ ಹೇಂತಿ ಗಂಡನ ಜೋಡಿ ಜಗಳ ತೆಗೆದಿದಂದ್ರೆ ಭಾಳ ಕಿರಿಕಿರಿ ಕೊಡಾಕತ್ರಂದ್ರೆ ಬರಬರಿ ಹೋಗಿ ನಿಮ್ಮ ಮೊಬೈಲಿನಲ್ಲಿರುವಂಥ ಯೂಟ್ಯೂಬ್ನಾಗ ಹೊಡೆದು ಭಾವಗೀತೆ ಭಕ್ತಿಗೀತೆ ಒಂದಿಷ್ಟು ಕೇಳ್ಕೋತ ಕುಂದ್ರಿ ನೀವು ನಿಮ್ಮ ಶರೀರ ಒಳಗಿರುವಂಥ ಮನಸ್ಸು ಚಂಚಲ ಆಗೋದಿಲ್ಲ, ಎಲ್ಲೋ ಒಂದು ಸ್ವರ್ಗದಲ್ಲಿ ಅದೇ ಅನ್ನುವಂಥ ದೃಷ್ಟಿ. ಸಿದ್ದೇಶ್ವರ ಅಪ್ಪಗಳು ಯಾವುದೇ ಊರಿಗೊಂದು ಪ್ರವಚನಕ್ಕೆ ಹೋದ್ರೆ ಅವ್ರು ಯಾಕೆ ಊರು ಒಳಗೆ ಮಧ್ಯದಲ್ಲಿ ಬಯಸ್ತಿದ್ದಿಲ್ಲ ಅಂದ್ರೆ ಈ ಜಂಜಾಟ ಬೇಡ, ಊರು ಹೊರಗಡೆ ಎಲ್ಲರೇ ಒಂದು ಪ್ರಶಾಂತವಾದ ಮನೆ ನೋಡಿ, ಪ್ರಶಾಂತವಾದ ಮಠ ನೋಡಿ, ಇಲ್ಲಾಂದ್ರೆ ಪ್ರಶಾಂತವಾದ ಒಂದು ಕೋಣೆ ನೋಡಿ ಅಂತಿದ್ರು ಅವರು. ಬಾಗೇವಾಡಿಗೆ ಪ್ರವಚನಕ್ಕೆ ಬಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ರಿ ನಮ್ಮ ಮನ್ಯಾಗ ಅಂದ್ರು. ಇಲ್ಲಿ ಏನು ಬೇಡ ತಿಳ್ಕೊಂಡು ನಾಗೂರ್ ರೋಡ್ ಒಂದು ಶಾಲೆನೇ ಅಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಆ ಶಾಲೆಗೆ ಅವಕಾಶ ಮಾಡಿಕೊಟ್ರು ಸಿದ್ದೇಶ್ವರ ಅಪ್ಪಗಳು. ನನಗೆ ನೀವೇನು ಕೊಡ್ಲಿಕ್ಕೂ ನನಗೆ ಸಂತೋಷ, ನಾನು ಎಂದೂ ಏನೂ ಬಯಸೋದಿಲ್ಲ. ಈ ಪರಿಸರದ ವಾತಾವರಣದಲ್ಲಿ ಇರ್ಲಾಕ ಅವಕಾಶ ಕೊಟ್ಟಿಲ್ಲ. ನಿಮ್ಮ ಬಾಗೇವಾಡಿ ಜನಕ್ಕೆ ಕೋಟಿ ಕೋಟಿ ಧನ್ಯವಾದಗಳಪ್ಪ ಅಂದರು. ಅದಕ್ಕೆ ನೀವು ನಮ್ಮ ಇವತ್ತೇನು ಮಾಡ್ತಾ ಇದ್ದಾರೆ ನಮ್ಮ ಹನುಮಂತರಾಯವರು, ಅವರು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದಾರೆ. ಅವರೊಬ್ಬರೇ ಮಾಡ್ತಾ ಇಲ್ಲ, ಈ ಊರಿನ ಜನ ಪ್ರತಿಯೊಬ್ಬರು ಸಹಕಾರ ಮಾಡ್ತಾರೆ. ಸಾಹೇಬಗೌಡರು ಬೆಳಗ್ಗೆ ಹಿಡ್ಕೊಂಡು ನನಗೆ 2-3 ಸಲ ಫೋನ್ ಮಾಡಿದ್ರು. ಬೇರೆ ಬೇರೆ ಇಲ್ಲೆಲ್ಲ ನಮ್ಮ ಭೀಮನಗೌಡರು ಹಾಗೆ ಎಲ್ಲರೂ ಎಷ್ಟೆಲ್ಲ ಓಡಾಡ್ತಾರೆ. ನಮ್ಮ ಮಲ್ಲಿಗೆ ಯಾಕೆ ಎದ್ದು ಅಂದಾನ, ಇಲ್ಲ ಪ್ರಸಾದ ವ್ಯವಸ್ಥೆ ಮಾಡಬೇಕ್ರಿ ಅಂತ ತಿಳ್ಕೊಂಡು. ಒಬ್ಬ ಬೆಳೆಯುವಂಥ ವ್ಯಕ್ತಿಗೆ ಪ್ರೋತ್ಸಾಹಿಸುವಂಥ ಗ್ರಾಮ ಯಾವುದಾದ್ರೂ ಇದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಅದು ಹಿಟ್ನಳ್ಳಿ ಗ್ರಾಮ. ಈ ಊರಲ್ಲಿ ಭಕ್ತಿನೂ ಹಾಗೆ ಇದೆ, ಶಕ್ತಿನೂ ಹಾಗೆ ಇದೆ. ಎಲ್ಲರನ್ನು ನನ್ನವರನ್ನುವಂಥ ಭಾವನೆಯನ್ನು ಇಟ್ಕೊಂಡು ಬೆಳೆಯುವಂಥ ವ್ಯಕ್ತಿಗಳು ಜನರಲ್ಲಿ ಸಿಗ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಸ್ಪರ್ಧಾಳಿಗಳು ಭಾಗವಹಿಸಿದ್ರು ಇಲ್ಲಿ? ಎಷ್ಟು ಜನ? ಬೆಳಿಗ್ಗೆ 8ಕ್ಕೆ ಚಾಲು ಮಾಡ್ರಿ. 70 ವಿದ್ಯಾರ್ಥಿಗಳು ಭಾಗವಹಿಸ್ಯಾರಪ್ಪ ಅಂದ್ರೆ ಗುಡ್. ನಾನು ಹಾಡ್ಬೇಕಂತೇನ್ರಿ, ಹಿಂಗೆ ವಾಕಿಂಗ್ ಹೋಗಿದ್ದೆ. KNR ಗೊತ್ತಿರ್ಬೇಕು, ನಮ್ಮ ಪ್ರಭುಗೆ ಗೊತ್ತೈತಿ ನೋಡಿ. ಎಲ್ಲರನ್ನು ಕಣ್ಣು ನಾನು ಹಾಡ್ಬೇಕಂತ ತಿಳ್ಕೊಂಡು KNRನಾಗ ವಾಕಿಂಗ್ ಮಾಡ್ಕೋತ ಸುಮ್ಮ ರಾಗ ಎಬ್ಸಿದೆ, ಹಾಡಾಕತ್ತೆ. ಅಲ್ಲಿ ತೋಟದ ಮಗ್ಗಲ್ಕ್ಕೆ ಅಜ್ಜಿ ಮುಕ್ಕೊಂಡಿತ್ತು. ಯಾರು ಹಿಂಗೆ ಆಡಾಕತ್ತಾರ ತಿಳ್ಕೊಂಡು ಅಜ್ಜಿ ಹೊರಗೆ ಬತ್ತು. ನಸಕನ್ಯಾಗ 5:30 ಆಗಿರ್ಬೇಕು. ಹಾಗೆ ವಾಕಿಂಗ್ ಮಾಡ್ಕೋತ ಯಾರಯ್ಯಪ್ಪ ಅಂದ್ರು, ಸ್ವಾಮಿಗಳ ನೀವು ಇಲ್ಲಿ ಬಂದಿರಲ್ಲ ಅಂದ್ರೆ, ವಾಕಿಂಗ್ ಬರ್ತೀನಿ ಅಜ್ಜಿ ನೀ ನೋಡಿಲ್ಲ ಅನ್ನೋದು. ಇಲ್ಲ ನೋಡಿಲ್ಲ, ಭಾಳ ಏರ್ದಲ್ಲಿ ಹಾಡಾಕತ್ತಿದ್ರು. ಹಿಂಗ್ಯಾಕೆ ಹಾಡಾಕತ್ತಾರತ್ ನಾನು ನೋಡಿದೆ. ಯಾಕೆ ಹಿಂಗೆ ಕೇಳಿದೆ ಅಂದ, ನಮ್ಮ ಮನ್ಯಾಗ ನಮ್ಮ ತೋಟದಾಗ ಒಂದು ಎಮ್ಮೆ ಹಿಂಗೆ ಇತ್ತು, ದಿನ ಒದರ್ತಿತ್ತದು. ಒದರಿ ಹೋಗ್ಬಿಡ್ತಿ ಮ್ಯಾಗ. ಅದಕ್ಕೆ ಇದು ದನಿ ನವಿಲ್ ದನಿ ಬರಲಿಲ್ಲ, ಬ್ಯಾರೆ ದನಿ ಬತ್ತು. ಮತ್ತೇನಾರೇ ಆಗೈತೆ ಅನ್ನೋದು ನೋಡಕ್ಕೆ ಬಂದಿನಪ್ಪ ತಂದಳಕ್ಕಿ. ಅಂದ್ರೆ ನನಗೆ ಹಾಡಕ್ಕೆ ಬರಲ್ಲ, ಮಾತಾಡಕ್ಕೆ ಬರ್ತೈತಿ. ನಮಗೆ ಮಾತಾಡಕ್ಕೆ ಬಂದ್ರೆ ಮತ್ತೊಬ್ಬರಿಗೆ ಮಾತಾಡಕ್ಕೆ ಬರಲ್ಲ. ದೇವರು ಒಂದೊಂದು ಶಕ್ತಿ ಕೊಟ್ಟಿರ್ತಾನೆ. ಅದಕ್ಕೆ ನಿಮ್ಗೆಲ್ಲರೂ ವಾಕಿಂಗ್ ಮಾಡಾಗ ನಿಮ್ಗೆ ಹಾಡೋದು ಹೇಳಲ್ಲ, ಹಾಡ್ರಿ. ಹಿಂಗೆ ಒಬ್ರಿಗೆ ಭಾಷಣ ಮಾಡೋದಾಗಿಲ್ರಿ. ಜೀವನದಾಗ ಚಂದ ಇರಬೇಕು, ಆರಾಮಿರಬೇಕು, ಖುಷಿ ಇರಬೇಕು, ಇರೋದ್ರೊಳಗೆ ಕೊಟ್ಟು ದಾನ ಮಾಡಿ ಪ್ರೀತಿಯಿಂದ ಇರಬೇಕು, ನಗೋತಿರ್ಬೇಕು ಅಂತಂದೆ ನಾನು. ಅಪ್ಪೋರು ನಗಬೇಕು, ಆರಾಮಿರ್ಬೇಕಂದ್ರೆ ನೀವು ಬೆಳಗಿನ ಜಾವ ಆಗಲಿ ಸಾಯಂಕಾಲ ಒಟ್ಟು ವಾಕಿಂಗ್ ಮಾಡಾಗ ಇಷ್ಟು ನಗ್ತಾ ಇರಿ ಅಂದೆ. ಅವತ್ತ ಆ ಅಪ್ಪ ಏನಾಗೈತೆ ಅಂದ್ರೆ ಅವ್ನು ವಾಕಿಂಗ್ ಮಾಡಕ್ಕೆ ಅವ್ನು ಹೋಗೋದಾಗಿಲ್ಲ. ಬೆಳಗ್ಗೆ ನಸಕನಾಗ 4:15 ಹಾಗೆ ಅಲ್ಲೇ ಮನೆಯಲ್ಲೇ ಒಂದು ಸ್ವಲ್ಪ ಗ್ರೌಂಡ್ನಾಗ ಜಾಗಿಂಗ್ ಮಾಡೋದು, ವ್ಯಾಯಾಮ ಮಾಡೋದು ಎಲ್ಲ ಮಾಡಿ ನಗಾಕತ್ತಾನ. ನಕ್ ಅಲ್ಲಿಂದ ಅಲ್ಲಿರುವಂಥ ಮಗ್ಗಲ ಮನೆಯವ್ರು ಏನು ಇವ್ರ ಮನ್ಯಾಗ ಏನಾಗೈತಿ ಅಂತೇಳಿ ಬಂದ್ರಂತ. ಹಿಂಗ್ಯಾಕೆ ನಗಾಕತ್ತಿ ಅಂತನ, ಇಲ್ಲ ನಮಗಿದೊಂದು ವ್ಯಾಯಾಮ ಕಲಿಸ್ಕೊಟ್ಟಾರ ಮನಗುಳ ಸ್ವಾಮಿಗಳು, ಅದಕ್ಕೆ ಈ ರೀತಿ ನಗು ಅಂತ ಹೇಳ್ಯಾರನ್ನ. ಅವ್ರು 3-4 ಮಂದಿ ನಮಗೆ ಬಂದರು. ಏನ್ರಿ ಇದೆಂತ ವ್ಯಾಯಾಮ ಬರೀಯಪ್ಪ ಅಂದ್ರೆ, ಇಲ್ರಿ ಮತ್ತೀಗ ನಗಸ್ಬೇಕಂದ್ರೂ ರೊಕ್ಕ ಕೊಟ್ಟು ನಗಸ್ಬೇಕು, ಗೊತ್ತೈತಿ ನಿಮ್ಗೆ? ಆ ಪ್ರಾಣೇಶಿಗೆ ಮತ್ತು ಎಲ್ಲ ರೊಕ್ಕ ಕೊಟ್ಟೆ ಕರೆಸ್ತಾರೆ. ನಮ್ಮ ಊರ ಜಾತ್ರೆಗೆ 1 ಲಕ್ಷ ಕೊಟ್ಟು ಕರೆಸ್ಯಾರ ಅವ ಅಂತ. ನಿಮ್ಮ ಊರಾನ ಜನ ಎಷ್ಟು ಹುಚ್ಚದಾರ್ರಿ, ಹುಚ್ಚರದಾರಂದ್ರು ನಗತಾರ ನೋಡ್ರಿ ಅಂದವ. ಭಾಷೆಗಿಂದ ನಾವು ಹಂಗೆ ಕೂತೇವು. ಯಾಕ್ರಿ ಪ್ರಾಣೇಶ ಅಂದೆ. ಈಗ ಯಾಕೆ ಅಂತಾರೆ ನೋಡ್ಗ ಸ್ವಾಮಿಗಳಂದ್ರೆ ಅದಕ್ಕೂ ನಕ್ಕೆ ಬಿಟ್ರೆ ಅವರು. ಅದಕ್ಕೆ ಇದೇ ನೋಡ್ರಿ ನಗ್ಸೋದು ಏನೂ ಇಲ್ರಿ ಅಪ್ಪರ ತಂದವ. ಅದಕ್ಕೆ ಹಿಂಗೆ ನಕ್ ಅದಕ್ಕೆ ಮಗಕ್ಕೆ ಮನಗಿಸ್ಕೊಡಲ್ಲಾಗ್ಯಾನ್ರಿ ಅಂದರು. ನಗಬೇಕಾದ್ರೆ ಗೊತ್ತೈತಿಲ್ಲ ನಂಗೆ ನಗರಿ, ಹೊಲಗೊಳ್ದಾಗ ನಗರಿ. ಯಾಕಂದ್ರೆ ಭಾಳ ಚಿಂತೆ ಮಾಡೋದ್ರಿಂದ ಶುಗರ್ ಬರ್ತೈತಿ, BP ಬರ್ತೈತಿ, ಬೇರೆ ಬೇರೆ ಬರ್ತಾವೆ. ಆದ್ರೆ ಶುಗರ್ಗೆ BP ಬೇರೆ ಬೇರೆ ಜಡ್ಡಕ್ಕೆ ಗುಳಿಗಿದಾವೆ. ಚಿಂತೆ ಅನ್ನೋದು ಗುಳಿಗಿಲ್ಲ. ಅದೊಂದು ನಾನೇ ಕಣ್ಣು ಹಿಡಿಬೇಕಂತ ಮಾಡೀನಿ, ನಾ ಡಾಕ್ಟ್ರಿಗೆ ಮುಗಿಸಿಲ್ಲ. ಅದಕ್ಕೆ ಯಾರ ಕಡೆನೂ ಅದನ್ನು ಕಣ್ಣು ಹಿಡಿಯೋಕೆ ಆಗೋದಿಲ್ಲ. ಅದಕ್ಕೆ ಆರಾಮಿರ್ರಿ, ಚಂದ ಇರ್ರಿ, ದುಡೀರಿ,
ಕಾಯಕವೇ ಕೈಲಾಸ ಮಾಡಿರಿ, ಮಕ್ಕಳಿಗೆ ಶಿಕ್ಷಣ ಕೊಡ್ರಿ. ಬರೀ ಶಿಕ್ಷಣ ಕೊಡ್ರಿ ತಿಳ್ಕೊಂಡು ಮುಂಜಾನೆ 8 ಗಂಟೆ ಹಿಡ್ಕೊಂಡು ರಾತ್ರಿ 8 ತನಕ ಬರೀ ಪುಸ್ತಕ ಹಿಡಿಬೇಡ್ರಿ. ನಮ್ಮ ಓನ್ಯಾಗ ಈ ವರ್ಷದ ಪೀಳಿಗೆಯಾಗ ಬರೀ ಹೆಣ್ಮಕ್ಳು ಹುಟ್ಟ್ಯಾವ. ಬರೀ ನಮ್ಮ ಮಠದ ಓನ್ಯಾಗ ಒಂದು 18 ಮಂದಿ ಪಾಪುಗಳದಾವು. ನಾನು ಅಂತಿರ್ತೀನಿ ಅವುಗಳಿಗೆ ಅವಾಗ ಗಂಡಸ ಮಕ್ಕಳು ಹಿಡಿಬೇಕಿಲ್ಲ ಅಂತೇಳಿ. ಮನೆ ಲೆಕ್ಕ ಮಾಡಿದೆ 73 ಮನೆಯೊಳಗೆ 18 ಮಂದಿ ಹೆಣ್ಣು ಪಾಪು, ಅದ್ರಾಗ 4 ಗಂಡು ಪಾಪು ಅಷ್ಟೇ ಅದಾವು. ಅದಕ್ಕೆ ಅವ್ರಿಗೆ ಏನ್ರಿಪ್ಪ ನಮ್ಗೆ ಚಿಪ್ಪೆ ಆಡಕ್ಕೆ ಬಿಡಲ್ಲ, ಈ ಹಿಂಗೇನೋ ಹಳ್ಳ ಹೋಗಿರ್ತಾವಲ್ಲ ಹಿಂಗೇನ ಅದನ್ನು ಆಡಕ್ಕೆ ಬಿಡಲ್ಲ. ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿನ ಹೇಳ್ರಿ ಅಪ್ಪಾರ ಅಂದರು. ಅವ್ರಿಗೆ ಹೇಳ್ದೆ ಇಲ್ರಿ ಬುದ್ಧಿ, ಬರೀ ಅಂಥವೆಲ್ಲ ಕಲಿಸಿದ ಹುಡುಗರು ವಿದ್ಯೆ ಅಲ್ಲ. ಅವಕ್ಕೆ ಓದಿ 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 ಏನಾಕತಿ ಅಂದ್ರೆ ತಲೆ ಹಾಪ್ ಆಗ್ಬಿಡ್ತೈತಿ. ಹಿಂಗೆ ಒಬ್ಬಕ್ಕೆ ಅಕ್ಕ ನನ್ನ ಮಗಳು ಭಾಳ ಶಾಣೆ ಅದಾಳ ತಿಳ್ಕೊಂಡು ಓದಾಕತ್ತಾಳೆ ತಿಳ್ಕೊಂಡು 12 ಗಂಟೆ ತನಕ SSLC ಎಕ್ಸಾಮ್ ಇದ್ದು 12 ಗಂಟೆ ತನಕ ಓದ್ಸಕ್ಕೆ ಹಚ್ಚಾಳ. ನನ್ನ ಮಗಳಿಗೆ ಚಹಾ ಮಾಡಿಕೊಡೋದು, ಹಾಲು ಕೊಡೋದು ಹಿಂಗೆಲ್ಲ ಕೊಟ್ಟಾಳ. ಆಕೆ ಅಕ್ಕ ಪುಟ್ಟ ಬಾಲಕಿ ಅವಿ ಓದಾಕತ್ತಿದ್ದಿಲ್ಲ, ಪುಸ್ತಕನೇ ಮೊಬೈಲ್ ಇಟ್ಕೊಂಡು ಇಚ್ಚಿಕ್ ಹಾಕ್ತಿದ್ಳು ಅತ್ತಕಿ. ಒಂದು ದಿವಸ ಅವ್ರವ್ವ ಏನ್ರಿ ಎಷ್ಟು ಓದ್ತಾಳೆ ನನ್ನ ಮಗಳ ತಿಳ್ಕೊಂಡು ಲೈಟ್ ಹಚ್ಕೊಂಡು ಓದಾಕತ್ತಾಳೆ. ಲೈಟ್ ಆರಿಸಿದ್ಲತ್ತ ಅದು ಮೊಬೈಲ್ ಬೆಳಕು ಕಾಣ್ತದೆ. ಅವೇ ತಿಳಿದತ್ತೆ ಯಾರಿಗೂ ಪ್ರೆಷರ್ ಹಾಕೋದು ಬೇಡ ತಿಳ್ಕೊಂಡ್ರತ್ತ. ಅದಕ್ಕೆ ಮಕ್ಕಳಿಗೆ ಪ್ರೆಷರ್ ಹಾಕಬೇಡ್ರಿ. ಇವೇನು ಹನುಮಂತರಾಯವರು ಭಾಳ ಅದ್ಭುತವಾಗಿ ಕೆಲಸ ಮಾಡ್ಯಾರ, ಹೀಗೆ ನೀವು ಪ್ರೋತ್ಸಾಹಿಸ್ರಿ ಅನ್ನುವಂಥ ಮಾತನ್ನು ತಿಳಿಸಿರಿ. ನಮ್ಮ ಹನುಮಂತರಾಯವರು ಹೋದ ವರ್ಷ ಈ ಬೇರೆ ಸ್ಕೂಲಲ್ಲಿದ್ದರು ಅವರು. ಸಂತೋಷ್ ಇದೇ ವರ್ಷ ಬಂದಾರ ನಿಮ್ಮ ಸ್ಕೂಲ್? ಎಲ್ಲೆಲ್ಲಿ ನಮ್ಮ ಕೂಡಿಗೆ ಒಳಗೆ ಹೋಗ್ತಿದ್ದಾವ, ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮನೇ ಮಾಡ್ತಾನೆ. ನಮ್ಮ ಸಂತೋಷ್ ರಾಂಪುರ್ ಅವರು ಒಳ್ಳೆಯ ಶಿಕ್ಷಣ, ಬಡ ಕುಟುಂಬ. ಅವ್ನ ಕಾಯಕ ಕೇಳಿದ್ರೆ ಬಸವಣ್ಣವ್ರ ಕಾಯಕ. ಬಡ ಕುಟುಂಬದಲ್ಲಿ ಅವನಿಗೂ ಅವ್ನ ಶಾಲೆ ಹೆಂಗೆ ಬೆಳೆಸಾರಂದ್ರೆ, ನೀವು ಊರಾನವ್ರು ನಮ್ಮ ಹನುಮಂತರಾಯನ ಹೆಂಗೆ ಬೆಳೆಸಾಕತ್ತೀರಿ ಅಲ್ಲಿ ಬಬಲೇಶ್ವರ ಪಟ್ಟಣದಲ್ಲಿ ನಮ್ಮೆಲ್ಲ ಅವ್ನ ಯುವಕರು ಬೆಳಗ್ಗೆ ನೋಡ್ಬೇಕ್ರಿ. ಎಂಥವ್ರ ಡೈರೆಕ್ಟ್ರು ನಿರ್ದೇಶಕರು ಇದಾರಂದ್ರೆ ಸಾಮಾನ್ಯ ಜನ, ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಶಾಲಾ ನಿರ್ದೇಶಕರಿದಾರ. ಇವ್ರ ಅಧ್ಯಕ್ಷರ ಜೀವನದಾಗ ಹೇಳ್ಕೊಳ್ಳೋದಿಲ್ಲ. ಅವ್ರು ಯಾರೋ ಅಧ್ಯಕ್ಷರೋ ಯಾರೋ ಕೆಲಸ ಅಟ್ಟ ಸಾಮಾನ್ಯವಾಗಿ ಇವತ್ತು 3-4 ಅಂತಾಸು ಕಟ್ಟಿಸಿ ತನ್ನಲ್ಲಿರುವಂಥ ಶಿಕ್ಷಣವನ್ನು ಬಡವರಿಗೆ ದಾರಿ ಎರಿತಾ ಇದ್ದಾನೆ. ಅಂಥ ಶಾಲೆಯಲ್ಲಿ ನಮ್ಮ ಹನುಮಂತರಾಯವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಕಾರ್ಯಗಳು ಯಶಸ್ವಿಯಾಗಲಿ, ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ತಿಳಿಸಿ, ಹಿರಿಯರು ಒಂದೇ ಒಂದು ಮಾತು ಹೇಳಿಬಿಟ್ಬಿಡ್ತೀನಿ ನಿಮಗೆ. ಹಿರಿಯರು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ರೈತನ ಕೈಗೆ ಹತ್ತಿದ ಮಣ್ಣು ಸೈನಿಕನ ಮೈಗೆ ಹತ್ತಿದ ರಕ್ತ, ಸೈನಿಕನ ಮೈಗೆ ಹತ್ತಿದ ರಕ್ತ, ಶಿಕ್ಷಕನ ಕೈಗೆ ಹತ್ತಿದ ಚಾಪಿಸ್ಸಿನ ಧೂಳು ದೇಶದ ಇತಿಹಾಸವನ್ನು ಬದಲಾಯಿಸಬಹುದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಹನುಮಂತರಾಯವರು ಶಿಕ್ಷಕರಾಗಿ ದೇವರು ಎಷ್ಟು ಶಕ್ತಿ, ಶಿಕ್ಷಕರಾಗಿ ಸಂಗೀತಗಾರರಾಗಿ ಸೇವೆ ಮಾಡಕತ್ತಾರ. ಅವರಿಗೆ ಹೀಗೆ ಬೆಳೀಲಿ ಅನ್ನುವಂಥ ಮಾತನ್ನು ತಿಳಿಸಿ, 2027ನೇ ಇಸ್ವಿಯಲ್ಲಿ ನಂದು ದ್ವಾದಶಿ ಪಟ್ಟಾಭಿಷೇಕ ಐತಿ. ಅವಾಗ ನಮ್ಮ ಹನುಮಂತರಾಯವ್ರನ್ನ ಗುರುತಿಸಿ ವಿಶೇಷವಾಗಿ ಅವ್ರಿಗೊಂದು ನಮ್ಮ ಶ್ರೀಮಠದ ವತಿಯಿಂದ ಪ್ರಶಸ್ತಿಯನ್ನು ಮಾಡೋದು ನಾವು ಇದನ್ನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು ಆ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿ ನಾವು ನಿಮ್ಮೂರಿನ ವತಿಯಿಂದ ಅವರಿಗೆ ಆ ಪ್ರಶಸ್ತಿ ಸಂಗನಬಸವ ಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡಾಕತ್ತೇವೆ. 2027ರಲ್ಲಿ 26ಕ್ಕೆ ಮತ್ತೊಬ್ಬರು ಆಯ್ಕೆ ಆಗಿದ್ದಾರೆ. 27ಕ್ಕೆ ಕೊಡ್ತೇವೆ ಅನ್ನುವಂಥ ಮಾತನ್ನು ತಿಳಿಸಿ, ಹೊಸದಾಗಿ ಒಂದು ಅಭಿಯಾನವನ್ನು ಭಾಳಷ್ಟು ಜನ ಏನು ಮಾತಾಡ್ತಾ ಇದ್ದಾರೆ, ಸ್ವಾಮಿಗಳು ಬರೀ ಊಟ ಮಾಡೋದು, ಚಜಕ ಹೊಡೆದು ಭಕ್ತರ ಮನೆಯಾಗ ತುಪ್ಪ ತಿನ್ನೋದು, ಮಡದಾಗ ಕೂತು ಬಿಡ್ತಾರೆ, ದೊಡ್ಡ ಕಾರಿನಾಗ ಅಡ್ಡಾಡ್ತಾರೆ, ಸಾಹೇಬ್ಗೌಡ್ರು ಅಂತವ್ರು ಒಂದು 10,000 ರೂಪಾಯಿ ದಕ್ಷಿಣ ಕೊಟ್ಬಿಡ್ತಾರೆ, ತೊಗೊಂಡು ಹೋಗಿಬಿಡ್ತಾರೆ ಅಂತ ಮಾತಾಡ್ತಾರೆ. ಅದಕ್ಕೆ ಸ್ವಾಮಿಗಳ ಕಷ್ಟ ಭಾಳ ವಜ್ಜಿ ಐತಿ. ಇಲ್ಲಿ ವೇದಿಕೆ ಮ್ಯಾಗ ಕೂತವ್ರು ನೋಡು, ನಿಮ್ಮ ಮಕ್ಕಳನ್ನ ಯಾರು ಸ್ವಾಮಿಗಳು ಮಾಡ್ರಪ್ಪ ಕೈ ಎತ್ತರ ನೋಡು, ನೀವರೇ ಎತ್ತರ ನೋಡೋನು, ಯಾರು ಕೊಡಲ್ಲ ನೀವು. ನಾವು ಅಪ್ಪಿ ತಪ್ಪಿಗ್ಯವು ಅದು ಹೆಂಗೋ ಮಾಡ್ಯಾರ ನಮ್ಮನ್ನ. ಅದಕ್ಕೆ ಯಾರು ನೀವು ಸ್ವಾಮಿಗಳು ನಿಮ್ಮ ಮಕ್ಕಳನ್ನ ಕೊಡೋದಿಲ್ಲ. ಹೊಸದಾಗಿ ಒಂದು ಅಭಿಯಾನ ನಾವು ಮಾಡಿದ್ದೀವಿ. ಶ್ರೀಗಳ ನಡೆ ಹಳ್ಳಿ ಕಡೆ ತಿಳ್ಕೊಂಡು ಮನಗುಳಿ ಸಂಸ್ಥಾನ ಹಿರಿಯ ಮಠದಿಂದ ನಮ್ಮ ದ್ವಾದಶಿ ಪಟ್ಟಾಭಿಷೇಕದ ನಿಮಿತ್ತವಾಗಿ ಸುಮಾರು ಇವಾಗ 25 ಹಳ್ಳಿ ಆಯ್ಕೆ ಮಾಡ್ಕೊಂಡೆವು. ಆ 25 ಹಳ್ಳಿ ಒಳಗೆ ನಿಮ್ಮೂರು ನಿಮ್ಗೆ ಕೇಳಾರೆ ನಾವು ಆಯ್ಕೆ ಮಾಡ್ಕೊಂಬಿಟ್ಟೆವು. ಮತ್ತು ಬಂದು ನಮ್ಮ ಹೊರಗೆ ಹಾಕ್ಬಿಡ್ರಿ ಕರೀರಿ ಎಲ್ಲರೂ ಎಷ್ಟು ಹೇಳೋರು. ಅಲ್ಲಿ ಏನು ಮಾಡ್ತೇವಂದ್ರೆ ದುಶ್ಚಟಗಳ ಭಿಕ್ಷಾಟನೆ ತಿಳ್ಕೊಂಡು ಯಾರ ಹತ್ರ ಪಟ್ಟಿ ಕೇಳಲ್ಲ, ಯಾರ ಹತ್ರ ದೇಣಿಗೆ ತೊಗೊಳ್ಳೋದಿಲ್ಲ. ನಿಮ್ಮ ಊರಾಗ ಬಂದು ಪಾದಯಾತ್ರೆ ಮಾಡಿ ಅವಾಗ ಭಾಳ ಜನ ಬಿಟ್ಟು ಹೋಗ್ತಾರೆ. ನಮ್ಮ ನೋಡಾಕತ್ತೀರಿ ನೀವು
ಚೀಟ್ ಹಾಕೊಳ್ಳೋರು, ದಾರು ಕುಡಿಯೋರು, ಒಟ್ಟು ಒಂದು ಊರಾಗ ಒಂದು 10 ಮಂದಿರ ಬಿಡ್ತಾರಲ್ಲ, ಭಾಳ ಮಂದಿ ಬಿಡ್ತಾರೆ, ನಮ್ಗೆ ಗೊತ್ತೈತಿ ಯಾರ್ಯಾರು ಮಾಡ್ತಾರಂತೂ ನಮ್ಗೆ ಗೊತ್ತಿರ್ತೈತಿ. ಅದಕ್ಕೆ ಆ ಕಾರ್ಯಕ್ರಮವನ್ನು ನಿನ್ನೆ ಮಲ್ಗಾಣದಲ್ಲಿ ಆ ಸಭೆಯನ್ನು ಮಾಡಿ ಅವ್ರಿಗೆ ಹೇಳಿದ್ದೀವಿ. ನಿಮ್ಮನ್ನು ಮತ್ತೆ ನಿಮ್ಮ ಊರಾಗ ಒಂದು 10 ಮಂದಿ ಕರೆಸಿ ಆ ಕಾರ್ಯಕ್ರಮ ಮಾಡ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮನ್ನು ಕರೆಸಿ 2 ಮಾತುಗಳನ್ನು ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಹನುಮಂತರಾಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಓಂ ಶಾಂತಿ.